ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಅಥವಾ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಒಂದು ವಾರದ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ನಾನು 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಪ್ ಆಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ. ಈಗ ಈ ನೀರನ್ನು ತೆಗೆದುಬಿಟ್ಟು ಆ ಆಲೂಗಡ್ಡೆನ ತುರಿದ್ಬಿಟ್ಟು ತಗೋತೀನಿ ನೋಡ್ರಿ. ನೋಡಿ, ದಪ್ಪಾಗಿನೇ ತುರಿದ್ಬಿಟ್ಟು ತೊಗೋಬೇಕು ನೋಡ್ರಿ. ಚೀಸ್ ಗ್ರೇಟ್ರಲ್ಲಿ ಅದು ತುರಿದ್ಬಿಟ್ಟು ತೊಗೊಬೇಡ್ರಿ, ಅವು ಸಣ್ಣ ಬೀಳ್ತಾವ. ನೋಡಿ, ದಪ್ಪಾಗಿನೇ ತುರಿದ್ಬಿಟ್ಟು ತೊಗೋಬೇಕು. 2 ಮೀಡಿಯಮ್ ಸೈಜಸ್ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನೋಡಿ, ತುರಿದ್ಮೇಲೆ ಇದರೊಳಗೆ ಸ್ಟಾರ್ಚ್ ಇರ್ತದಲ್ಲ, ಅದನ್ನ ಏನು ಮಾಡ್ತೀನಿ ನಾನು, ಈ ಸ್ಟಾರ್ಚನ್ನು ಒಂದು ಚಾಣಿ ಒಳಗೆ ಹಾಕೋತೀನಿ ರೀ. ಹಾಕ್ಬಿಟ್ಟು ಒಂದು 2-3 ಬಾರಿ ನೀರಿನಿಂದ ಆ ಸ್ಟಾರ್ಚ್ ಹೋಗೋವರೆಗೂ ತೊಳೆದ್ಬಿಟ್ಟು ತೊಗೋತೀನಿ ರೀ. ಅಂದರೆ ಇವೇನಾಗ್ತಾವೆ ರೀ, ಅವು ಕಪ್ಪಾಗೋದಿಲ್ಲ. ನೋಡಿ, ಈಗ ಇದನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಚ್ ಎಲ್ಲ ಹೋಗ್ಯದ. ಒಂದು 3 ಬಾರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಸ್ವಲ್ಪ ಇಂಗು, 4 ಟೀ ಸ್ಪೂನ್ ಆಗಷ್ಟು ಹಿಂಗೆ ಫ್ರೈ ಆದಮೇಲೆ ನಾನು ಈ ಬಟ್ಟಲಲ್ಲಿ ಏನು ಮಾಡ್ತಾಯಿದ್ದೀನಿ, 1.5 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ನೀವು ಮೆಜರ್ಮೆಂಟಕ್ಕೆ ಯಾವುದೇ ರೀತಿ ಕಪ್ಪು ಬಟ್ಲನ್ನ ತೊಗೋಬೋದು. 1.5 ಬಟ್ಲಾಗಷ್ಟೇ ನೀರನ್ನು ಹಾಕಿದ್ದೀನಿ. ಈಗ ನೀರು ಏನಾಗಲಿ ರೀ, ಕುದಿ ಬರಲಿ ರೀ. ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆ ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಉಪ್ಪು, ನೀರು, ಇಂಗು, ಆಲೂಗಡ್ಡೆ ಎಲ್ಲ ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ನಾನೇನು ಮಾಡ್ತೀನಿ, 2 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈಗ 2 ನಿಮಿಷ ಆಗ್ಯದ ನೋಡ್ರಿ. ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕಿರೋದ್ರಿಂದ ಬೇಗನೆ ಏನಾಗಿರ್ತದೆ ರೀ, ಆಲೂಗಡ್ಡೆ ಬೇಯ್ದುಬಿಟ್ಟಿರ್ತದೆ ನೋಡ್ರಿ. ನಾನು ನಿಮಗೆ ತೋರಿಸ್ತೀನಿ. ಈಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ತೊಗೊಂಡು ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಏನು ಬಾಂಬೆ ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕಿಬಿಟ್ಟು ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ತೊಗೊರಿ, ಇಲ್ಲಾಂದ್ರೆ ಗಂಟಾಗ್ತದೆ. ಇಲ್ಲ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರುವುದಿಲ್ಲ ಅಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಬೋದು. ಪಾತ್ರೆ ತಳ ಬಿಡುವವರೆಗೂ ಇದನ್ನು ಏನು ಮಾಡಬೇಕು, ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈ ರೀತಿ ನೀವು ನೀರನ್ನು ಮೆಜರ್ಮೆಂಟನ್ನು ಕರೆಕ್ಟಾಗಿಯೇ ಮಾಡಿರಿ. 1 ಬಟ್ಲ್ ರವೆಗೆ 1.5 ಬಟ್ಲ್ ನೀರು ಸಾಕಾಗ್ತೈತೆ ರೀ. ನೋಡಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ. ಮೆಣಸಿನ್ಕಾಯಿ ಬದಲು ನೀವೇನು ಮಾಡ್ಬೋದು, ಚಿಲ್ಲಿ ಫ್ಲೆಕ್ಸನ್ನು ಆದ್ರೂ ಹಾಕೋಬೋದು ನೋಡಿರಿ. ಅದನ್ನು ಹಾಕಿದ್ಮೇಲೆ ಮಿಕ್ಸ್ ಮಾಡಲ್ಲ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಡ್ತೀನಿ ರೀ. ಆವಾಗ ಏನಾಗ್ತದೆ, ರವೆ ಇನ್ನೊಂದು ಸ್ವಲ್ಪ ಉಮ್ಗೊಯ್ದು ಬಿಡ್ತದೆ ರೀ. ನೋಡಿ, ಆ ಸಾಮಗ್ರಿ ಹಾಕಿದ್ಮೇಲೆ ಏನು ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ, ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಗ್ಯಾಸನ್ನು ಆಫ್ ಆವಾಗನೇ ಮಾಡಿದ್ದೀನಿ. ನಾನು ಬರೀ ಉಮ್ಗೊಯ್ಯಕ್ಕೆ ಬಿಟ್ಟಿದ್ದೆ ರವೆನ. ಈಗ ನಾನು ಇದನ್ನು ಏನು ಮಾಡ್ತಿದ್ದೀನಿ, ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆಯನ್ನು ಹಚ್ಚಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಈಗ ರವೆ ಎಣ್ಣೆನ ಇದಕ್ಕೆ ಹಾಕೋತೀನಿ ನೋಡಿರಿ. ನೋಡಿ, ಇದು ಇನ್ನೂ ಜಾಸ್ತಿ ಬಿಸಿ ಅದ. ನೀವು ಇದನ್ನೇನು ಮಾಡ್ಬೋದು, ಚಮಚದಿಂದ ಆದ್ರೂ ಈ ರೀತಿ ಸ್ಪ್ರೆಡ್ ಮಾಡ್ಬೋದು. ಇಲ್ಲಾಂದ್ರೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಏನು ಮಾಡ್ಬೋದು ರೀ, ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು ನೋಡಿರಿ. ಇಲ್ಲಾಂದ್ರೆ ಬಟ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅಥವಾ ಬಟ್ಲೇನೋ ಮಾಡ್ಕೋಬೋದು ನೋಡಿರಿ. ನಿಮಗೆ ಯಾವ ರೀತಿ ಈಸಿ ಆಗ್ತೈತಲ್ಲ ಆ ರೀತಿ ಮಾಡ್ಕೊರಿ. ನೋಡಿ, ನಾನು ಕೈಯಿಂದನೇ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೇ ರೂಮ್ ಟೆಂಪ್ರೇಚರ್ಗೆ ಒಂದು 15 ನಿಮಿಷ ಹೊರಗಡೆ ಇಡೋಣ್ರಿ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡೋದು, ಫ್ರಿಜ್ನಲ್ಲಿನೇ ಒಂದು 5 ನಿಮಿಷನೂ ಇಡ್ಬೋದು. ಈಗ 15 ನಿಮಿಷ ಆಗಿದ್ರೆ ನಾನು ಹೊರಗಡೆನೇ ಇಟ್ಟೀನಿ. ಆಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕಟ್ ಮಾಡಿಬಿಟ್ಟು ತೊಗೋತಾಯಿದ್ದೀನಿ. ನಿಮಗೆ ಯಾವ ಸೈಜು ಶೇಪ್ದಲ್ಲಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಏನು ಮಾಡ್ಬೋದು, ಕಟ್ ಮಾಡ್ಕೋಬೋದು ನೋಡಿರಿ. ಕಟ್ ಮಾಡೋದೂ ಈಸಿ ಅದ, ಯಾವುದೇ ರೀತಿ ಮುರಿಯೋದಿಲ್ಲ, ಏನೂ ಆಗೋದಿಲ್ಲ ನೋಡಿರಿ. ಎಷ್ಟು ಈಸಿಲಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ, ಯಾವುದೇ ರೀತಿ ತಾಟಿಗೆ ಹೊಂಟಿಲ್ಲ. ಈ ರೀತಿ ಕಟ್ ಮಾಡಿಬಿಟ್ಟು ಅಥವಾ ಸಣ್ಣನಾಗಿ ನಿಮಗೆ ಯಾರಾದರೂ ಗೆಸ್ಟ್ ಬರೋರು ಇದ್ರಂದ್ರೆ ಒಂದು ಸ್ವಲ್ಪ ದಿನ ಮೊದಲೇ ಇದನ್ನು ಅಡ್ವಾನ್ಸ್ ಮಾಡಿಬಿಟ್ಟು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿನೂ ಇಡ್ಬೋದು. ಇನ್ನು ಬರ್ತಾರ ಅಥವಾ ನೀವು ಶಾಲೋ ಫ್ರೈನೂ ಮಾಡ್ಕೋಬೋದು, ಡೀಪ್ ಫ್ರೈನೂ ಮಾಡ್ಕೋಬೋದು. ಇನ್ನು ನೀವು ಮಾಡೋರದಿರಿ, ಕರೆಯೋರದಿರಿ ಅಂದ್ರೆ ಅದಕ್ಕಿಂತ ಮುಂಚೆನೇ ಒಂದು 10 ನಿಮಿಷ ತೆಗೆದು ಹೊರಗೆ ಇಟ್ಟು ಇದನ್ನು ಕರೆದ್ಬಿಟ್ಟು ತೊಗೋಬೋದು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು. ನೋಡಿ, ಈ ರೀತಿ ಫ್ರಿಜ್ನಲ್ಲಿ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ನೋಡಿ, ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು ಮಾಡಿ ಬೋಂಡ ಅದನ್ನು ಟ್ರೈ ಮಾಡಿರ್ತೀರಿ. ಈ ರೀತಿ ರವೆಯಿಂದನೂ ಮಾಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ನೋಡಿ. ಎಲ್ಲನೂ ಎಷ್ಟು ಈಸಿಲಿ ಕಟ್ ಆಗ್ತಾವೆ ನೋಡಿ. ಯಾವುದೇ ರೀತಿ ಎಣ್ಣೆಗೆ ಹೊಡಿತಾವ, ಕಟ್ ಮಾಡೋ ಮುಂದೆ ಮುರಿತಾವತ್ತು ಏನೂ ಇಲ್ಲ. ನಾನು ಡೀಪ್ ಫ್ರೈ ಮಾಡಿ ತೊಗೊಳಕಿದ್ದೀನಿ. ಎಣ್ಣೆ ಬೇಡ ಅಂದ್ರೆ ನೀವು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು. ನೋಡಿ, ಆಲ್ರೆಡಿ ರವೆ ಉಮ್ಗೊಯ್ದಿರ್ತದಲ್ಲ, ಮತ್ತು ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕರೀರಿ. ಎಣ್ಣೆನೂ ಒಂಚೂರು ಹಿಡಿದಿಲ್ಲ. ಆಲ್ರೆಡಿ ರವೆ ಉಮ್ಗೊಯ್ಯೋದ್ರಿಂದ ಬೇಗನೆ ಕರೆದು ಬಿಡ್ತಾವೆ ನೋಡಿರಿ. ನೋಡಿ, ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್, ತುಂಬಾ ಚೆನ್ನಾಗಿ ಬರ್ತಾರೆ ರೀ. ಹೈ ಫ್ಲೇಮ್ದಲ್ಲಿಟ್ಟು ಕರೆದ್ಬಿಟ್ಟು ತೊಗೊರಿ. ಇಲ್ಲ ನಮಗೆ ಈ ರೀತಿ ಎಣ್ಣೆ ಬೇಡ ಅಂದ್ರೆ ನೀವೇನು ಮಾಡಿರಿ, ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ.
ತುಂಬ ಸಿಂಪಲ್ ಆದರೆ ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ವಿ ನೋಡಿ. ಇದನ್ನು ಸ್ನ್ಯಾಕ್ಸಿಗಾದರೂ ತಿನ್ಬೋದು, ನೀವು ಬ್ರೇಕ್ಫಾಸ್ಟಿಗಾದರೂ ತಿನ್ಬೋದು, ಅಥವಾ ಈ ರೀತಿ ಫಸ್ಟನ್ನೇ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ನಿಮಗೆ ಯಾವಾಗ ಬೇಕು ಆವಾಗನ ಕರೆದ್ಬಿಟ್ಟು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದವರು. ಇನ್ನೊಂದು ಸ್ವಲ್ಪನೂ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ, ಒಂಚೂರು ಎಣ್ಣೆನೂ ಹಿಡಿದಿಲ್ಲ, ಮುರಿದ್ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ನಿಮಗೆ ನೋಡ್ರೆ ಗೊತ್ತಾಗ್ತದೆ. ಹೊರಗಡೆ ಲೇಯರ್ ಕ್ರಿಸ್ಪಿ, ಒಳಗಡೆ ನೋಡಿರಿ ಸಾಫ್ಟ್, ಎಷ್ಟು ಚೆನ್ನಾಗಿ ಬಂದವು. ಮೊಸರಿಲ್ಲ, ಸೋಡಾ ಇಲ್ಲ, ಏನೂ ಇಲ್ಲ, ಎಷ್ಟು ಬೇಗನೆ ಫಟಾಫಟ್ ಅಂತ ಮಾಡ್ಕೊಬೋದು ನೋಡಿರಿ. ತುಂಬ ಸಿಂಪಲ್ ಅದ್ರಿ ನೋಡಿ. ಇದನ್ನು ನಾನು ಮೊನ್ನೆ ದ್ರಾಕ್ಷಿಯಿಂದ ಸ್ವೀಟ್ ಚಟ್ನಿ ಮಾಡಿದ್ದೀನಿ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿರ್ತದೆ ರೀ. ಇದರ ಲಿಂಕ್ ಬೇಕಂದ್ರೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಈ ವಿಡಿಯೋ ಲಿಂಕನ್ನು, ಈ ಸ್ವೀಟ್ ಚಟ್ನಿ ಲಿಂಕನ್ನು ಹಾಕಿರ್ತೀನಿ. ತುಂಬ ಸಿಂಪಲ್ಲು ಟೇಸ್ಟಿಯಾಗಿರುವಂಥ ರವೆಯಿಂದ ಮಾಡಿರುವ ಈ ನಾಷ್ಟಾ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.